ಒಂದು ಕಾಲದಲ್ಲಿ ಚಂದ್ರಪುರ ಎಂಬ ಅತ್ಯಂತ ಸುಂದರ ಮತ್ತು ಸಮೃದ್ಧ ರಾಜ್ಯವಿತ್ತು. ಆ ರಾಜ್ಯವು ಎತ್ತರದ ಬೆಟ್ಟಗಳು, ದಟ್ಟವಾದ ಕಾಡುಗಳು, ನದಿಗಳು ಮತ್ತು ಹಸಿರು ಹೊಲಗಳಿಂದ ಆವರಿಸಿಕೊಂಡಿತ್ತು. ಆ ರಾಜ್ಯದ ಜನರು ಶಾಂತಿ, ಸಮೃದ್ಧಿ ಮತ್ತು ಸಂತೋಷದಿಂದ ಜೀವನ ನಡೆಸುತ್ತಿದ್ದರು. ಈ ರಾಜ್ಯವನ್ನು ರಾಜ ವಿಕ್ರಮಾದಿತ್ಯ ಎಂಬ ಮಹಾನ್ ರಾಜನು ಆಡಳಿತ ಮಾಡುತ್ತಿದ್ದನು. ರಾಜ ವಿಕ್ರಮಾದಿತ್ಯನು ಬಹಳ ಜ್ಞಾನಿ, ಧೈರ್ಯಶಾಲಿ ಮತ್ತು ದಯಾಳು ವ್ಯಕ್ತಿಯಾಗಿದ್ದನು. ಅವನು ತನ್ನ ಪ್ರಜೆಗಳನ್ನು ತನ್ನ ಮಕ್ಕಳಂತೆ ಪ್ರೀತಿಸುತ್ತಿದ್ದನು. ಪ್ರತಿದಿನ ಬೆಳಿಗ್ಗೆ ರಾಜದರ್ಬಾರದಲ್ಲಿ ಕುಳಿತು ಜನರ ಸಮಸ್ಯೆಗಳನ್ನು ಕೇಳುತ್ತಿದ್ದನು. ಯಾವ ವ್ಯಕ್ತಿಯೂ ಅನ್ಯಾಯಕ್ಕೆ ಒಳಗಾದರೂ ರಾಜನು ತಕ್ಷಣವೇ ನ್ಯಾಯ ಒದಗಿಸುತ್ತಿದ್ದನು. ಒಂದು ವರ್ಷ ರಾಜ್ಯದಲ್ಲಿ ಭಾರೀ ಬರ ಬಂತು. ಮಳೆಯಿಲ್ಲದೆ ಹೊಲಗಳು ಒಣಗಿದವು, ನದಿಗಳು ಒಣಗಿದವು. ರೈತರು ಸಂಕಷ್ಟಕ್ಕೆ ಸಿಲುಕಿದರು. ಆಹಾರದ ಕೊರತೆ ಉಂಟಾಯಿತು. ಜನರು ಕಷ್ಟಪಡುವ ಸ್ಥಿತಿ ನಿರ್ಮಾಣವಾಯಿತು. ಈ ಸುದ್ದಿ ಕೇಳಿದ ರಾಜನು ತುಂಬಾ ದುಃಖಪಟ್ಟನು. ಅವನು ತನ್ನ ಸಚಿವರನ್ನು ಕರೆದು ಸಲಹೆ ಕೇಳಿದನು. ಕೆಲವು ಸಚಿವರು ಬೇರೆ ರಾಜ್ಯಗಳಿಂದ ಧಾನ್ಯ ತರೋಣ ಎಂದರು. ಆದರೆ ರಾಜನು ಯೋಚಿಸಿ, ನಾವು ನಮ್ಮ ಸಮಸ್ಯೆಗೆ ನಮ್ಮದೇ ಪರಿಹಾರ ಕಂಡುಕೊಳ್ಳಬೇಕು ಎಂದು ನಿರ್ಧರಿಸಿದನು. ರಾಜನು ವೇಷ ಬದಲಿಸಿಕೊಂಡು ಸಾಮಾನ್ಯ ವ್ಯಕ್ತಿಯಂತೆ ಗ್ರಾಮಗಳಿಗೆ ಭೇಟಿ ನೀಡಲು ಪ್ರಾರಂಭಿಸಿದನು. ಅವನು ಜನರ ಜೊತೆ ಮಾತನಾಡಿ ಅವರ ಸಮಸ್ಯೆಗಳನ್ನು ತಿಳಿದುಕೊಂಡನು. ಒಂದು ಗ್ರಾಮದಲ್ಲಿ ವೃದ್ಧ ರೈತನೊಬ್ಬ ಹೇಳಿದನು, ಸ್ವಾಮಿ, ಇಲ್ಲಿ ಹಿಂದೆ ಒಂದು ದೊಡ್ಡ ಕೆರೆಯಿತ್ತು. ಆದರೆ ಈಗ ಅದು ಮಣ್ಣಿನಿಂದ ತುಂಬಿದೆ. ರಾಜನಿಗೆ ಒಂದು ಮಹತ್ವದ ಆಲೋಚನೆ ಬಂದಿತು. ಅವನು ರಾಜ್ಯದ ಎಲ್ಲ ಹಳೆಯ ಕೆರೆಗಳು ಮತ್ತು ಕಾಲುವೆಗಳನ್ನು ಪುನರ್ನಿರ್ಮಿಸಲು ಆದೇಶಿಸಿದನು. ಸಾವಿರಾರು ಕಾರ್ಮಿಕರು ಕೆಲಸಕ್ಕೆ ಸೇರಿದರು. ಹಲವಾರು ದಿನಗಳ ಶ್ರಮದ ನಂತರ ಕೆರೆಗಳು ಮತ್ತೆ ನಿರ್ಮಿಸಲ್ಪಟ್ಟವು. ಕೆಲವು ವಾರಗಳ ನಂತರ ಮಳೆ ಬಂದು ಕೆರೆಗಳು ನೀರಿನಿಂದ ತುಂಬಿದವು. ಇದು ರೈತರಿಗೆ ಸಹಾಯವಾಯಿತು. ಮತ್ತೆ ಕೃಷಿ ಆರಂಭವಾಯಿತು. ರಾಜ್ಯದಲ್ಲಿ ನಿಧಾನವಾಗಿ ಸಮೃದ್ಧಿ ಮರಳಿ ಬಂತು. ಒಂದು ದಿನ ರಾಜನು ರಾಜ್ಯದ ಸುತ್ತಾಟದಲ್ಲಿ ಇದ್ದಾಗ ಒಂದು ಚಿಕ್ಕ ಬಾಲಕನು ಅಳುತ್ತಿರುವುದನ್ನು ಕಂಡನು. ರಾಜನು ಅವನ ಬಳಿಗೆ ಹೋಗಿ ಕೇಳಿದನು, ಮಗನೇ, ಏಕೆ ಅಳುತ್ತಿದ್ದೀಯಾ? ಬಾಲಕನು ಹೇಳಿದನು, ನನ್ನ ತಂದೆ ರೋಗಿಯಾಗಿದ್ದಾರೆ. ನಮಗೆ ಔಷಧಿ ಖರೀದಿಸಲು ಹಣವಿಲ್ಲ. ರಾಜನು ತಕ್ಷಣವೇ ವೈದ್ಯರನ್ನು ಕರೆಸಿ ಚಿಕಿತ್ಸೆ ನೀಡಿಸಿದನು. ಜೊತೆಗೆ ಆ ಕುಟುಂಬಕ್ಕೆ ಸಹಾಯ ನೀಡಿದನು. ಬಾಲಕನ ಮುಖದಲ್ಲಿ ಸಂತೋಷ ಮೂಡಿತು. ಈ ಘಟನೆ ರಾಜನಿಗೆ ಒಂದು ಪಾಠ ಕಲಿಸಿತು. ರಾಜ್ಯದ ಅಭಿವೃದ್ಧಿಗೆ ದೊಡ್ಡ ಯೋಜನೆಗಳಷ್ಟೇ ಅಲ್ಲ, ಸಣ್ಣ ಸಹಾಯಗಳು ಮುಖ್ಯ. ಕೆಲವು ದಿನಗಳ ನಂತರ ರಾಜ್ಯದಲ್ಲಿ ಕಳ್ಳತನ ಹೆಚ್ಚಾಯಿತು. ಜನರು ಭಯಗೊಂಡರು. ರಾಜನು ಈ ಸಮಸ್ಯೆಯನ್ನು ಪರಿಹರಿಸಲು ತೀರ್ಮಾನಿಸಿದನು. ಅವನು ವೇಷ ಬದಲಿಸಿಕೊಂಡು ರಾತ್ರಿ ಹೊರಟನು. ಒಂದು ರಾತ್ರಿ ಅವನು ಕಳ್ಳನನ್ನು ಹಿಡಿದನು. ಕಳ್ಳನು ಹೇಳಿದನು, ಮಹಾರಾಜನೇ, ನಾನು ತಪ್ಪು ಮಾಡಿದ್ದೇನೆ. ಆದರೆ ನನ್ನ ಕುಟುಂಬ ಹಸಿದಿದೆ. ರಾಜನು ಯೋಚಿಸಿ ಅವನಿಗೆ ಶಿಕ್ಷೆ ನೀಡದೆ ಕೆಲಸ ನೀಡಿದನು. ನೀನು ಸತ್ಯವಾಗಿ ಕೆಲಸ ಮಾಡು ಎಂದು ಹೇಳಿದರು. ಆ ಕಳ್ಳನು ಬದಲಾಯಿತು. ಅವನು ಪರಿಶ್ರಮದಿಂದ ಬದುಕಲು ಪ್ರಾರಂಭಿಸಿದನು. ಅವನು ಇತರರಿಗೆ ಸಹಾಯ ಮಾಡುವ ವ್ಯಕ್ತಿಯಾಗಿದನು. ಇದಾದ ನಂತರ ರಾಜ್ಯದಲ್ಲಿ ಶಾಂತಿ ಮತ್ತು ಅಭಿವೃದ್ಧಿ ಹೆಚ್ಚಾಯಿತು. ಜನರು ಸಂತೋಷದಿಂದ ಬದುಕಲು ಪ್ರಾರಂಭಿಸಿದರು. ಒಂದು ದಿನ ರಾಜ್ಯದ ಗಡಿಯಲ್ಲಿ ಶತ್ರು ರಾಜ್ಯದ ದಾಳಿ ನಡೆಯಿತು. ರಾಜನು ತನ್ನ ಸೈನ್ಯವನ್ನು ಕರೆದು ಯುದ್ಧಕ್ಕೆ ಸಿದ್ಧನಾದನು. ಅವನು ಧೈರ್ಯದಿಂದ ಸೈನ್ಯವನ್ನು ಮುನ್ನಡೆಸಿದನು. ಯುದ್ಧದಲ್ಲಿ ರಾಜನು ತನ್ನ ಜಾಣ್ಮೆ ಮತ್ತು ಧೈರ್ಯದಿಂದ ಶತ್ರುಗಳನ್ನು ಸೋಲಿಸಿದನು. ರಾಜ್ಯವನ್ನು ರಕ್ಷಿಸಿದನು. ಜನರು ರಾಜನನ್ನು ವೀರನಾಗಿ ಗೌರವಿಸಿದರು. ಯುದ್ಧದ ನಂತರ ರಾಜನು ತನ್ನ ಸೈನಿಕರ ಸೇವೆಯನ್ನು ಮೆಚ್ಚಿಕೊಂಡನು. ಗಾಯಗೊಂಡ ಸೈನಿಕರಿಗೆ ಚಿಕಿತ್ಸೆ ನೀಡಿಸಿದನು. ಅವರ ಕುಟುಂಬಗಳಿಗೆ ಸಹಾಯ ನೀಡಿದನು. ರಾಜ ವಿಕ್ರಮಾದಿತ್ಯನು ಸದಾ ತನ್ನ ಪ್ರಜೆಗಳ ಕಲ್ಯಾಣಕ್ಕಾಗಿ ಕೆಲಸ ಮಾಡುತ್ತಿದ್ದನು. ಅವನ ಆಡಳಿತದಲ್ಲಿ ಶಿಕ್ಷಣ, ಕೃಷಿ, ವ್ಯಾಪಾರ ಎಲ್ಲವೂ ಅಭಿವೃದ್ಧಿಯತ್ತ ಸಾಗಿದವು. ರಾಜನು ಶಾಲೆಗಳನ್ನು ನಿರ್ಮಿಸಿದನು. ಮಕ್ಕಳಿಗೆ ಶಿಕ್ಷಣ ಒದಗಿಸಿದನು. ರೈತರಿಗೆ ಉತ್ತಮ ಬೀಜಗಳು ಮತ್ತು ಸಾಧನಗಳನ್ನು ನೀಡಿದನು. ವ್ಯಾಪಾರಿಗಳಿಗೆ ಸಹಾಯ ನೀಡಿದನು. ಕಾಲಕ್ರಮೇಣ ಚಂದ್ರಪುರ ರಾಜ್ಯವು ಅತ್ಯಂತ ಸಮೃದ್ಧ ಮತ್ತು ಶಕ್ತಿಶಾಲಿ ರಾಜ್ಯವಾಯಿತು. ಇತರ ರಾಜ್ಯಗಳು ಇದನ್ನು ಮಾದರಿಯಾಗಿ ನೋಡಲು ಆರಂಭಿಸಿದವು. ರಾಜನು ವಯಸ್ಸಾದ ನಂತರ ತನ್ನ ಮಗನಿಗೆ ಉತ್ತಮ ಆಡಳಿತದ ಪಾಠಗಳನ್ನು ಕಲಿಸಿದನು. ಜನರ ಸೇವೆಯೇ ನಿಜವಾದ ಧರ್ಮ ಎಂದು ಹೇಳಿದರು. ಕೊನೆಯಲ್ಲಿ ರಾಜ ವಿಕ್ರಮಾದಿತ್ಯನು ತನ್ನ ಜೀವನವನ್ನು ಜನರ ಸೇವೆಗೆ ಅರ್ಪಿಸಿದ ಮಹಾನ್ ರಾಜನಾಗಿ ಉಳಿದನು. ಕಥೆ ಸಂಪೂರ್ಣವಾಗಿ ಮುಕ್ತಾಯಗೊಳ್ಳಿತು. ಮುಂದಿನ ಸೂಚನೆಯಲ್ಲಿ ಗಮನಿಸಿರಿ. ಇಂಥ ಸ್ಟೋರಿಗೆ ಈ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಮೋರಲ್ ಸ್ಟೋರಿ ಇನ್ ಕನ್ನಡ.